ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜಯೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜಯೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜಯೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜಯೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ.
ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ ಧರ್ಮಸ್ಥಳದ ಪರವಾಗಿ ಪಾಂಚಜನ್ಯವನ್ನ ಬಿಜೆಪಿ ಮೊಳಗಿಸಿದೆ. ಜೆಡಿಎಸ್ನವರು ನಿನ್ನೆ ಸತ್ಯಯಾತ್ರೆಯನ್ನ ಮಾಡಿದ್ರು. ಪ್ರತ್ಯೇಕವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳು ಈಗ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತ ಈ ಎಲ್ಲ ಅಪಪ್ರಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನು ಸಾರಿದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ವಿಜೇಂದ್ರ ಸಾರಥ್ಯದಲ್ಲಿ ಮೆಗಾ ಹೋರಾಟ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಾರ್ಟ್ನರ್ಗಳಿಬ್ರು ಕೂಡ ಪ್ರತ್ಯೇಕವಾಗಿ ಧರ್ಮಸ್ಥಳದಲ್ಲಿ ಅಪಪ್ರಚಾರದ ವಿರುದ್ಧ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ, ಇವರೆಲ್ಲರೂ ಮಾಡಿರುವಂತಹ ಅಪಪ್ರಚಾರ, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶವನ್ನ ಬಿಜೆಪಿ ಇವತ್ತು ಹಮ್ಮಿಕೊಂಡಿದೆ. ಸುಮಾರೊಂದು 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಧರ್ಮ ಜಾಗೃತಿ ಸಮಾವೇಶ